ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು MNS ಅಕಾಡೆಮಿ. ಸ್ನೇಹಿತರೆ, ಜನರಲ್ ನಾಲೆಡ್ಜ್ ಅಥವಾ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟ ಅತಿ ಸಂಭವನೀಯ 25 ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಈ ಪ್ರಶ್ನೆಗಳು ಮುಂದಿನ ಎಲ್ಲ ನೇಮಕಾತಿ ಪರೀಕ್ಷೆಗಳಿಗೂ ಅತ್ಯಂತ ಉಪಯುಕ್ತವಾಗುವುದರಿಂದ ದಯವಿಟ್ಟು ನಮ್ಮ ಈ ವಿಡಿಯೋವನ್ನು ಕೊನೆವರೆಗೂ ವೀಕ್ಷಿಸಿ. ನಮ್ಮ ಪ್ರಯತ್ನ ಇಷ್ಟವಾದಲ್ಲಿ ನಮ್ಮ MNS ಅಕಾಡೆಮಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆಯೇ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ರ್ಯಾಪಿಡ್ ಆಕ್ಷನ್ ಫೋರ್ಸ್ ಎನ್ನುವುದು ಯಾವುದರ ವಿಶೇಷ ಘಟಕವಾಗಿದೆ? CRPF, BSF, ಇಂಡಿಯನ್ ಆರ್ಮಿ, ಕರ್ನಾಟಕ ಸ್ಟೇಟ್ ಪೊಲೀಸ್. ಇದಕ್ಕೆ ಸರಿ ಉತ್ತರ CRPF ನ ವಿಶೇಷ ಘಟಕವಾಗಿದೆ ರ್ಯಾಪಿಡ್ ಆಕ್ಷನ್ ಫೋರ್ಸ್. ಇನ್ನು CRPF ನ ಪೂರ್ಣ ವಿಸ್ತೃತ ರೂಪ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಅಂತ ಕರಿತೀವಿ. ಬೆಟ್ಟದ ಜೀವ ಇದು ಯಾವ ಜ್ಞಾನಪೀಠ ಸಾಹಿತಿಯ ಕಾದಂಬರಿಯಾಗಿದೆ? ಕುವೆಂಪು, ಶಿವರಾಮ ಕಾರಂತ, ವಿ.ಕೃ. ಗೋಕಾಕ್, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್. ಇದಕ್ಕೆ ಸರಿ ಉತ್ತರ ಕಡಲ ತೀರದ ಭಾರ್ಗವ ಎಂದು ಖ್ಯಾತಿಯನ್ನು ಪಡೆದಿರುವಂತಹ ಶಿವರಾಮ ಕಾರಂತರು ಬೆಟ್ಟದ ಜೀವ ಎನ್ನುವಂತಹ ಕಾದಂಬರಿಯನ್ನು ರಚನೆ ಮಾಡಿದ್ದಾರೆ. ಮೂಕಜ್ಜಿಯ ಕನಸುಗಳು ಅತ್ಯಂತ ಪ್ರಸಿದ್ಧವಾದಂತಹ ಕೃತಿಯಾಗಿದೆ ಶಿವರಾಮ ಕಾರಂತರದು. ಇಂಟರ್ಪೋಲ್ನ ಮುಖ್ಯ ಕಚೇರಿ ಎಲ್ಲಿದೆ? ನ್ಯೂಯಾರ್ಕ್, ಜಿನಿವಾ, ಲಿಯೋನ್ ಮತ್ತು ನವದೆಹಲಿ. ಸರಿ ಉತ್ತರ ಲಿಯೋನ್. 1923ರಲ್ಲಿ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಪೊಲೀಸ್ ಕಮಿಷನ್ ಎಂಬ ಹೆಸರಿನಿಂದ ಅಸ್ತಿತ್ವಕ್ಕೆ ಬಂದಂತಹ ಇಂಟರ್ಪೋಲ್ ಏನಿದೆ, ಇದರ ಒಂದು ಮುಖ್ಯ ಕಚೇರಿ ಫ್ರಾನ್ಸ್ ದೇಶದ ಲಿಯೋನ್ನಲ್ಲಿದೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ಈ ಕೆಳಗಿನ ಯಾವ ಅಂಶವನ್ನು ಭಾರತ ಸಂವಿಧಾನದ ನೂತನ ಲಕ್ಷಣ ಎಂದಿದ್ದಾರೆ? ರಾಜ್ಯ ನಿರ್ದೇಶಕ ತತ್ವಗಳು, ಮೂಲಭೂತ ಕರ್ತವ್ಯಗಳು, ಮೂಲಭೂತ ಹಕ್ಕುಗಳು ಮತ್ತು ಪ್ರಸ್ತಾವನೆ. ಇದಕ್ಕೆ ಸರಿ ಉತ್ತರ ರಾಜ್ಯ ನಿರ್ದೇಶಕ ತತ್ವಗಳನ್ನು ಭಾರತ ಸಂವಿಧಾನದ ನೂತನ ಲಕ್ಷಣ ಅಂತ ಕರೆದಿದ್ದಾರೆ. ಸಂವಿಧಾನದ 172 ಉಪವಿಧಿ 2 ಎಂಬ ವಿಧಿ ಏನಿದೆ, ಇದು ಯಾವುದನ್ನು ಕುರಿತು ವಿವರಿಸುತ್ತದೆ? ವಿಧಾನ ಪರಿಷತ್ತು ಒಂದು ಶಾಶ್ವತ ಸದನ ಎಂಬುದನ್ನು ಇದು ವಿವರಿಸುತ್ತದೆ. ಸಂವಿಧಾನದ ಕಲಂ 172 ಉಪವಿಧಿ 2ರ ಪ್ರಕಾರ ರಾಜ್ಯ ವಿಧಾನ ಪರಿಷತ್ತು ಒಂದು ಶಾಶ್ವತ ಸದನವಾಗಿದ್ದು ಇದನ್ನು ವಿಸರ್ಜನೆ ಮಾಡಲು ಬರುವುದಿಲ್ಲ. ಈ ಸದನದ ಸದಸ್ಯರ ಅಧಿಕಾರಾವಧಿ ಏನಿದೆ 6 ವರ್ಷಗಳಾಗಿದ್ದು ಪ್ರತಿ 2 ವರ್ಷಕ್ಕೊಮ್ಮೆ 1/3 ಸದಸ್ಯರು ನಿವೃತ್ತಿಗೊಳ್ಳುವರು. ಖಾಲಿಯಾದ ಅಷ್ಟೇ ಸ್ಥಾನಗಳಿಗೆ ಮತ್ತೆ ಆಯ್ಕೆ ಕೂಡ ನಡೆಯುತ್ತದೆ. 1961ರಲ್ಲಿ ಗೋವಾ ವಿಮೋಚನೆಗಾಗಿ ಕೈಗೊಂಡ ಸೈನಿಕ ಕಾರ್ಯಾಚರಣೆಯನ್ನು ಏನೆಂದು ಕರೆಯುವರು? ಇದಕ್ಕೆ ಸರಿ ಉತ್ತರ ಆಪರೇಷನ್ ಪೋಲೋ. ಇಂತಹ ಪ್ರಶ್ನೆಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳೋದ್ರಿಂದ ಸ್ವಲ್ಪ ಸ್ಪಷ್ಟವಾಗಿ ನೆನಪಿಟ್ಕೊಳ್ಳಿ. ಆಪರೇಷನ್ ಪೋಲೋ ಎನ್ನುವಂಥದ್ದು 1961ರಲ್ಲಿ ಗೋವಾ ವಿಮೋಚನೆಗಾಗಿ ಕೈಗೊಂಡಂತಹ ಕಾರ್ಯಾಚರಣೆಯ ಹೆಸರು. ರಾಜ್ಯಸಭೆಗೆ ನಾಮಕರಣ, ರಾಜ್ಯ ನಿರ್ದೇಶಕ ತತ್ವಗಳು, ರಾಷ್ಟ್ರಪತಿ ಚುನಾವಣೆಗೆ ಸಂಬಂಧಿಸಿದಂತೆ ಅಂಶಗಳನ್ನು ಯಾವ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ? ಅಂದರೆ ರಾಜ್ಯಸಭೆ ನಾಮಕರಣ ಇರ್ಬೋದು, ರಾಜ್ಯ ನಿರ್ದೇಶಕ ತತ್ವಗಳು ಮತ್ತು ರಾಷ್ಟ್ರಪತಿ ಚುನಾವಣೆಗೆ ಸಂಬಂಧಿಸಿದಂತಹ ಅಂಶಗಳನ್ನು ಯಾವ ದೇಶದ ಸಂವಿಧಾನದಿಂದ ಎರವಲಾಗಿ ಪಡೆದುಕೊಳ್ಳಲಾಗಿದೆ? ಇದಕ್ಕೆ ಸರಿ ಉತ್ತರ ಐರ್ಲೆಂಡ್ ದೇಶದಿಂದ ಈ ಪ್ರಮುಖ ಅಂಶಗಳನ್ನು ಭಾರತ ಸಂವಿಧಾನದಲ್ಲಿ ಎರವಲು ಪಡೆದು ಅಳವಡಿಸಲಾಗಿದೆ. ಸಂವಿಧಾನದ 61ನೇ ತಿದ್ದುಪಡಿಯು ಮತದಾನದ ವಯಸ್ಸು 21ರಿಂದ 18ಕ್ಕೆ ಇಳಿಸಲಾಯಿತು. ಈ ತಿದ್ದುಪಡಿ ಮಾಡಲಾದಂತಹ ವರ್ಷ ಯಾವುದು? 1989ರಲ್ಲಿ ಮಾಡಲಾದಂತಹ 61ನೇ ತಿದ್ದುಪಡಿ ಅನ್ವಯ ಅಲ್ಲಿಯವರೆಗೆ ಮತದಾನ ಮಾಡುವಂತಹ ವಯಸ್ಸು 21 ವರ್ಷ ಇತ್ತು, ಅದನ್ನು 18 ವರ್ಷಕ್ಕೆ ಇಳಿಕೆಯನ್ನ ಮಾಡಲಾಯಿತು. ಕರ್ನಾಟಕ ಜ್ಞಾನ ಆಯೋಗವನ್ನು ಸ್ಥಾಪಿಸಲಾದಂತಹ ವರ್ಷ ಯಾವುದು? ಇದಕ್ಕೆ ಸರಿ ಉತ್ತರ 2008. BS ಯಡಿಯೂರಪ್ಪನವರು ಈ ಕರ್ನಾಟಕ ಜ್ಞಾನ ಆಯೋಗವನ್ನು ನೇಮಕ ಮಾಡಿರ್ತಾರೆ. ಇದರ ಅಧ್ಯಕ್ಷರಾಗಿ ಕಸ್ತೂರಿ ರಂಗನ್ ರವರು ಕಾರ್ಯವನ್ನ ನಿರ್ವಹಿಸುತ್ತಾ ಇದ್ದಾರೆ. ಎಣ್ಣೆಕಾಳುಗಳ ಉತ್ಪಾದನೆಗೆ ಸಂಬಂಧಿಸಿದಂತೆ ಯಾವ ಕ್ರಾಂತಿ ಪ್ರಸಿದ್ಧವಾಗಿದೆ? ಅಂದ್ರೆ ಎಣ್ಣೆಕಾಳುಗಳ ಉತ್ಪಾದನೆಯನ್ನು ಹೆಚ್ಚಳ ಮಾಡುವ ಸಲುವಾಗಿ ಒಂದು ರಿವಲ್ಯೂಷನ್ ಅನ್ನು ಸ್ಟಾರ್ಟ್ ಮಾಡ್ತಾರೆ. ಅದರ ಒಂದು ಹೆಸರು ಹಳದಿ ಕ್ರಾಂತಿ ಅಂತ ಅದಕ್ಕೆ ಹೆಸರನ್ನು ನೀಡಲಾಗಿತ್ತು. ಇವು ಸಮೇತ ಅನೇಕ ಸಾರಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳ್ತಾರೆ. ನೀಲಿ ಕ್ರಾಂತಿ ಮೀನು ಉತ್ಪಾದನೆ, ಹಸಿರು ಕ್ರಾಂತಿ ಆಹಾರ ಧಾನ್ಯಗಳ ಉತ್ಪಾದನೆ, ಶ್ವೇತ ಕ್ರಾಂತಿ ಹಾಲಿನ ಉತ್ಪಾದನೆ, ಹಳದಿ ಕ್ರಾಂತಿ ಏನಿದೆ ಎಣ್ಣೆಕಾಳುಗಳ ಉತ್ಪಾದನೆಗೆ ಸಂಬಂಧಿಸಿದ್ದಾಗಿದೆ. ಭೂಪಟಗಳ ಅಥವಾ ನಕ್ಷೆಗಳಲ್ಲಿನ ವಿಸ್ತೀರ್ಣವನ್ನು ಅಳೆಯಲು ಬಳಸುವಂತಹ ಸಾಧನ ಯಾವುದು?
ಅಥವಾ ಮಾಪಕ, ಪ್ಲಾನಿಮೀಟರ್ ಅಂತ ಕರಿತೀವಿ. ಇದು ಭೂಪಟ ಮತ್ತು ನಕ್ಷೆಗಳಲ್ಲಿರುವಂತಹ ವಿಸ್ತೀರ್ಣವನ್ನು ಅಳೆಯೋದಕ್ಕೆ ಬಳಕೆ ಮಾಡ್ತಾರೆ. ಭಾರತದ ಪಂಜಾಬ್ ಅನ್ನು ಗೋಧಿಯ ಕಣಜ ಎಂದರೆ ಪ್ರಪಂಚದ ಗೋಧಿಯ ಕಣಜ ಎಂದು ಯಾವ ಹುಲ್ಲುಗಾವಲನ್ನ ಕರೆಯುವರು? ಇದಕ್ಕೆ ಸರಿ ಉತ್ತರ ಡೌನ್ಸ್, ಸವನ್ನಾ, ಪ್ರೈರಿ, ಪಂಪಾಸ್. ನೀಡಿರುವಂತಹ ಆಯ್ಕೆಗಳಲ್ಲಿ ಸರಿಯಾದಂಥದ್ದು ಪ್ರೈರಿ ಹುಲ್ಲುಗಾವಲನ್ನ ಪ್ರಪಂಚದ ಗೋಧಿಯ ಕಣಜ ಅಂತ ಕರೀತಾರೆ. ರಾಷ್ಟ್ರಪತಿಯವರು ಸಂವಿಧಾನದ ಯಾವ ವಿಧಿಯ ಅನ್ವಯ ಹಣಕಾಸು ಆಯೋಗವನ್ನು ರಚಿಸುತ್ತಾರೆ? 280ನೇ ವಿಧಿಯ ಅನ್ವಯ ಪ್ರತಿ 5 ವರ್ಷಗಳಿಗೊಮ್ಮೆ ರಾಷ್ಟ್ರಪತಿಯವರು ಹಣಕಾಸು ಆಯೋಗವನ್ನ ನೇಮಕ ಮಾಡ್ತಾರೆ. ಪ್ರಸ್ತುತ ಹಣಕಾಸು ಆಯೋಗದ ಮುಖ್ಯಸ್ಥರು ಎನ್.ಕೆ. ಸಿಂಗ್ ರವರು. ಭಾರತೀಯ ಪುರಾತತ್ವ ಇಲಾಖೆ, ಇಂಡಿಯನ್ ಆರ್ಚಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಏನು ಕರಿತೀವಿ, ಇದು ಸ್ಥಾಪನೆಯಾದಂತಹ ವರ್ಷ ಯಾವುದು? 1894ರಲ್ಲಿ ಭಾರತೀಯ ಪುರಾತತ್ವ ಇಲಾಖೆ ಸ್ಥಾಪನೆಯಾಗುತ್ತೆ. ಐತಿಹಾಸಿಕ ಸಂಶೋಧನೆಗಳನ್ನು ಮಾಡುವ ಸಲುವಾಗಿ ಭಾರತೀಯ ಪುರಾತತ್ವ ಇಲಾಖೆ ಕರ್ತವ್ಯವನ್ನು ನಿರ್ವಹಿಸುತ್ತದೆ. ಸ್ಥಳೀಯ ಸರ್ಕಾರದ ಪಿತಾಮಹ, ಭಾರತೀಯ ಸ್ನೇಹಿತ, ವೈಸ್ರಾಯ್, ಆಡಳಿತ ವಿಕೇಂದ್ರೀಕರಣ ಜನಕ ಎಂದು ಯಾವ ಬ್ರಿಟಿಷ್ ವೈಸ್ರಾಯ್ನನ್ನು ಕರೆಯುವರು? ಈ ಎಲ್ಲ ಬಿರುದುಗಳು ಲಾರ್ಡ್ ರಿಪ್ಪನ್ಗೆ ಇರುತ್ತವೆ. ಸ್ಥಳೀಯ ಸರ್ಕಾರಗಳ ರಚನೆಗೆ ಪ್ರಪ್ರಥಮವಾಗಿ ಪ್ರಯತ್ನ ಮಾಡಿದಂಥ ವ್ಯಕ್ತಿ. ಹಾಗೆಯೇ ಭಾರತೀಯ ಸ್ನೇಹಿತ ವೈಸ್ರಾಯ್ ಅಂದರೆ ಆಡಳಿತದ ದೃಷ್ಟಿಕೋನದಲ್ಲಿ ಭಾರತೀಯರೊಂದಿಗೆ ಅತ್ಯಂತ ಸ್ನೇಹಮಯವಾಗಿ ವರ್ತನೆ ಮಾಡಿದಂತಹ ವೈಸ್ರಾಯ್. ಆಡಳಿತ ವಿಕೇಂದ್ರೀಕರಣದ ಜನಕ ಅಂತಲೂ ಕೂಡ ಈತನನ್ನ ಕರೆಯುತ್ತಾರೆ. ಈ ಕೆಳಗಿನ ಯಾವುದನ್ನು ದ್ರವರೂಪದ ಚಿನ್ನ ಎಂದು ಕರೆಯುವರು? ನೀಡಿರುವಂತಹ ಆಯ್ಕೆಗಳಲ್ಲಿ ಪೆಟ್ರೋಲಿಯಂ ಅನ್ನ ದ್ರವರೂಪದ ಚಿನ್ನ ಎಂದು ಕರೆಯುವರು. ಮೈಸೂರು ರಾಜ್ಯಕ್ಕೆ 1973ರಲ್ಲಿ ಕರ್ನಾಟಕ ಎಂದು ನಾಮಕರಣ ಮಾಡಿದಾಗ ರಾಜ್ಯಪಾಲರು ಯಾರಾಗಿದ್ದರು? ಮೋಹನ್ ಲಾಲ್ ಸುಖಾಡಿಯಾರ್ ಅವರು ರಾಜ್ಯಪಾಲರಾಗಿ ಕರ್ತವ್ಯ ನಿರ್ವಹಿಸ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಾಗಿದ್ದಂಥವರು ಡಿ ದೇವರಾಜು ಅರಸು. ಅಲ್ಲಿಯವರೆಗೂ ಮೈಸೂರು ರಾಜ್ಯ ಎಂದು ಕರೆಯಲ್ಪಡುತ್ತಿದ್ದಂಥ ನಮ್ಮ ರಾಜ್ಯಕ್ಕೆ ಕರ್ನಾಟಕ ಎಂದು ಮರುನಾಮಕರಣವನ್ನು ಮಾಡಲಾಯಿತು 1973ರಲ್ಲಿ. ಟೊಮೆಟೊ ಹಣ್ಣಿನಲ್ಲಿರುವಂತಹ ಆಮ್ಲ ಯಾವುದು? ಆಕ್ಸಾಲಿಕ್ ಆಮ್ಲ ಟೊಮೆಟೊ ಹಣ್ಣಿನಲ್ಲಿರುವಂತಹ ಆಮ್ಲವಾಗಿದೆ. ಇನ್ನು ಸಿಟ್ರಿಕ್ ಆಮ್ಲ ನಿಂಬೆಹಣ್ಣು, ಹಾಗೆಯೇ ಮ್ಯಾಲಿಕ್ ಆಮ್ಲ ಸೇಬಿನಲ್ಲಿ ಕಾಣ್ತೇವೆ. ಕೊನೆಯದಾಗಿ ಹುಣಸೆ ಹಣ್ಣಿನಲ್ಲಿ ನಾವು ಟಾರ್ಟಾರಿಕ್ ಆಮ್ಲವನ್ನು ಕಾಣಬಹುದು. 1 ಟೆರಾಬೈಟ್ ಎಂಬುದು ಎಷ್ಟು ಜಿಬಿಗೆ ಸಮವಾಗಿದೆ? ಇದು 1024 ಜಿಬಿಗಳಿಗೆ ಸಮವಾಗಿದೆ. ಸಾಮಾನ್ಯವಾಗಿ ನಿಮ್ಮ ಮೊಬೈಲ್ ಫೋನ್ಗಳಲ್ಲಿ ಅಥವಾ ಕಂಪ್ಯೂಟರ್ಗಳಲ್ಲಿ ಅದರ ಸ್ಟೋರೇಜ್ ಸಾಮರ್ಥ್ಯದ ಆಧಾರದ ಮೇಲೆ ಈ ಒಂದು ಪರಿಭಾಷೆಯನ್ನು ಬಳಸ್ತಾರೆ. ಆರಂಭದಲ್ಲಿ ಕೆಬಿ, ಅದಾದ ನಂತರ ಎಂಬಿ, ಅದಾದ ನಂತರ ಜಿಬಿ. 1024 ಜಿಬಿಗಳಿಗೆ 1 ಟೆರಾಬೈಟ್ ಅಥವಾ 1 ಟಿಬಿ ಅನ್ನುವಂತಹ ಪರಿಭಾಷೆಯನ್ನು ಬಳಕೆ ಮಾಡ್ತಾರೆ. ಸಂವಿಧಾನದ 12ನೇ ಅನುಸೂಚಿಯು ಯಾವುದನ್ನು ಕುರಿತು ವಿವರಿಸುತ್ತದೆ? ಮುನಿಸಿಪಾಲಿಟಿ ಮತ್ತು ಸ್ಥಳೀಯ ಸಂಸ್ಥೆಗಳ ರಚನೆ ಏನಿದೆ, ಈ ಒಂದು ರಚನಾ ಪ್ರಕ್ರಿಯೆಗೆ ಸಂಬಂಧಪಟ್ಟ ಹಾಗೆ ವಿವರಣೆಯನ್ನು ನೀಡುವಂತಹ ಸಂವಿಧಾನದ ಅನುಸೂಚಿಯ ಸಂಖ್ಯೆ 12. ಗೋರೂರು ಜಲಾಶಯವನ್ನು ಯಾವ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ? ಹಿಮಾವತಿ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವಂತಹ ಜಲಾಶಯವನ್ನ ಗೋರೂರು ಜಲಾಶಯ ಎನ್ನುವಂತಹ ಹೆಸರಿನಿಂದ ಕರೆಯುತ್ತಾರೆ. ಭಾರತದಲ್ಲಿ ಮೊದಲ ಬಾರಿಗೆ ಅಣುಬಾಂಬ್ ಪರೀಕ್ಷಾರ್ಥ ಪ್ರಯೋಗ ನಡೆದದ್ದು ಯಾವಾಗ? 1974 ಮೇ 18ರಂದು ರಾಜಸ್ಥಾನದ ಪೋಖ್ರಾನ್ನಲ್ಲಿ ಈ ಒಂದು ಪ್ರಯೋಗ ನಡೆಸಲಾಯಿತು. ಇದಕ್ಕೆ ಇಟ್ಟಂತಹ ಹೆಸರು ಬುದ್ಧ ನಸುನಕ್ಕ ಎನ್ನುವಂತಹ ಹೆಸರನ್ನ ಇದಕ್ಕೆ ನೀಡಲಾಗಿತ್ತು. ಸರಿಯಾಗಿ ಹೊಂದಿಸಿ ವ್ಯಕ್ತಿಗಳನ್ನು ಕೊಟ್ಟಿದ್ದಾರೆ, ಅವರಿಗಿರುವ ಬಿರುದುಗಳು ಮತ್ತು ಕೃತಿಗಳನ್ನು ನೀಡಿದ್ದಾರೆ. ಆರ್ ಕೆ ನಾರಾಯಣ್, ಹುಕ್ಕೇರಿ ಬಾಳಪ್ಪ ಅಥವಾ ಬಾಳಪ್ಪ ಹುಕ್ಕೇರಿ, ಬಿ ಎಂ ಶ್ರೀ. ಮುಂದಿನ ಆಯ್ಕೆಗಳು ಕನ್ನಡದ ಕಣ್ವ, ಮಾಲ್ಗುಡಿ ಡೇಸ್, ಸಾವಿರ ಹಾಡಿನ ಸರದಾರ. ಸರಿಯಾಗಿ ಹೊಂದಿಸಿದಾಗ 1ಕ್ಕೆ ಬಿ ಅಂದರೆ ಆರ್ ಕೆ ನಾರಾಯಣ್ ಮಾಲ್ಗುಡಿ ಡೇಸ್ನ ರಚನಾಕಾರರು. ಬಾಳಪ್ಪ ಹುಕ್ಕೇರಿಗೆ ಇರುವಂತಹ ಬಿರುದು ಸಾವಿರ ಹಾಡಿನ ಸರದಾರ. ಬಿ ಎಂ ಶ್ರೀ ಅವರ ಬಿರುದು ಕನ್ನಡದ ಕಣ್ವ. ಕರ್ನಾಟಕದ ಯಾವ ಜಿಲ್ಲೆಯನ್ನು ಬ್ಯಾಂಕುಗಳ ತೊಟ್ಟಿಲು ಎಂದು ಕರೆಯುವರು?
ಉಡುಪಿ ಜಿಲ್ಲೆಯನ್ನು ಈ ಹೆಸರಿನಿಂದ ಕರೀತಾರೆ. ಕಾರಣ ಅನೇಕ ಬ್ಯಾಂಕ್ಗಳಲ್ಲಿ ಸ್ಥಾಪನೆಯಾಗ್ತವೆ. ಕಾರ್ಪೊರೇಷನ್ ಬ್ಯಾಂಕ್ ಇರ್ಬೋದು, ಕರ್ನಾಟಕ ಬ್ಯಾಂಕ್ ಇರ್ಬೋದು, ಹಾಗೆಯೇ ಕೆನರಾ ಬ್ಯಾಂಕ್ ಇರ್ಬೋದು. ಇವುಗಳೆಲ್ಲ ಜನ್ಮಸ್ಥಳ ಉಡುಪಿ ಜಿಲ್ಲೆ. ಹಾಗಾಗಿ ಕರ್ನಾಟಕದ ಉಡುಪಿ ಜಿಲ್ಲೆಯನ್ನು ಬ್ಯಾಂಕುಗಳ ತೊಟ್ಟಿಲು ಎಂದು ಕರೆಯುವರು. ಲಾರ್ಡ್ ಡಾಲ್ಹೌಸಿಯ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಸಿದ್ಧಾಂತ ಯಾವಾಗ ಜಾರಿಗೆ ಬಂದಿತು? 1848ರಲ್ಲಿ ಲಾರ್ಡ್ ಡಾಲ್ಹೌಸಿಯು ಈ ಒಂದು ಸಿದ್ಧಾಂತವನ್ನು ಜಾರಿಗೆ ತರ್ತಾನೆ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಸಿದ್ಧಾಂತದ ಪ್ರಕಾರ ಮೊದಲ ಬ್ರಿಟಿಷರ ಕೈವಶವಾದಂತಹ ಸಂಸ್ಥಾನ ಸತಾರ ಸಂಸ್ಥಾನವಾಗಿದೆ. ಸ್ನೇಹಿತರೆ, ಇದಾಗಿತ್ತು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟ ಬಹುಮುಖ್ಯ 25 ಪ್ರಶ್ನೆಗಳ ವಿಡಿಯೋ. ಈಗ ನಿಮಗಾಗಿ 2 ಪ್ರಶ್ನೆಗಳು, ಇವುಗಳ ಉತ್ತರವನ್ನು ಕಮೆಂಟ್ನಲ್ಲಿ ನೀಡಿ. 1 GB ಎಷ್ಟು MBಗಳಿಗೆ ಸಮವಾಗಿದೆ? 2ನೇ ಪ್ರಶ್ನೆ, ಶಿವನ ಸಮುದ್ರ ಜಲಾಶಯ ಯಾವ ನದಿಯಿಂದ ರಚಿತವಾಗಿದೆ? ಈ 2 ಪ್ರಶ್ನೆಗಳಿಗೂ ಕಮೆಂಟ್ನಲ್ಲಿ ಉತ್ತರವನ್ನು ನೀಡಿ. ಮುಂದಿನ ಮತ್ತೊಂದು ಉಪಯುಕ್ತ ವಿಡಿಯೋದೊಂದಿಗೆ ತಮ್ಮನ್ನು ಭೇಟಿಯಾಗೋಣ. ಧನ್ಯವಾದಗಳು.